ಹಲೋ ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ನಿಮಗೆ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಪೇಯಿಂಗ್ ಡಿವಿಡೆಂಡ್ ಸ್ಟಾಕ್ಸು ಯಾವ್ಯಾವು ಅಂತಂದು ನಿಮಗೆ ಇವತ್ತು ನಾನು ತಿಳಿಸ್ತೀನಿ. ಸೊ ಇವಾಗ ತುಂಬ ಜನ ಇನ್ವೆಸ್ಟರ್ಸು ಏನು ಅಂದರೆ ಸೊ ಅವರು ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಆ ಇನ್ವೆಸ್ಟ್ಮೆಂಟಿಗೆ ಒಂದು ಫಿಕ್ಸ್ಡ್ ರಿಟರ್ನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇವಾಗ ಅಂಥವ್ರಿಗೆ ಇದು ಡಿವಿಡೆಂಟ್ ಇರುತ್ತಲ್ವ, ಸೊ ಇದು ಫಿಕ್ಸ್ಡ್ ಇನ್ಕಮ್ ಅಂತಂದು ನಾವು ಕನ್ಸಿಡರ್ ಮಾಡಬಹುದು ಇನ್ನುಗಳಿದಾವಲ್ವ. ಸೊ ಆ ಕಂಪ್ನಿ ಲಾಸ್ಟು ಅಂದರೆ ಅದರ ಹಿಸ್ಟ್ರಿನ ಚೆಕ್ ಮಾಡೋದಾದರೆ ಸೊ ಅವು ಏನಪ್ಪ ಅಂದರೆ ಅವು ಕನ್ಸಿಸ್ಟೆಂಟಾಗಿ ಡಿವಿಡೆಂಡ್ನ ಪೇಮೆಂಟ್ ಮಾಡ್ತಾ ಬಂದಿರ್ತದೆ. ಓಕೆ, ಸೊ ಮುಂದೆನೂ ಸಹ ಅವು ಡಿವಿಡೆಂಡ್ನ ಪೇಮೆಂಟ್ ಮಾಡ್ತವೆ ಅಂತಂದು ನಾವು ಹೇಳ್ಬೇಕು. ಏಕೆಂದರೆ ಅವರು ಪ್ರೀವಿಯಸ್ಲಿ ಅವರು ಡಿವಿಡೆಂಡ್ನ ಕೊಟ್ಟಿರ್ತಾರೆ, ಬಟ್ ಅವು ಮುಂದೆನೂ ಡಿವಿಡೆಂಡ್ನ ಕೊಡಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ, ಬಟ್ ನಾವು ಒಂದು ಸ್ಟಡಿ ಇನ್ಕಮ್ನ ನಾವು ನೋಡೋದಾದರೆ ಅವ್ರ ಹಿಸ್ಟ್ರಿ, ಓಕೆ, ಆ ಕಂಪ್ನಿ ಇಷ್ಟು ನಾವು ನೋಡಬೇಕು. ಸೊ ಇವು ಯಾವ ಥರ ಡಿವಿಡೆಂಟ್ನ ಕೊಟ್ಟಿದ್ದಾವೆ ಅಂತಂದು ನಾವು ಒಂದು 5 ಇಯರ್ಸು 10 ಇಯರ್ಸು ನಾವು ಇಷ್ಟು ತೆಗೆದು ನೋಡಿದ್ರೆ ಸೊ ನಾವು ಅಂತ ಏನೋ ಕನ್ಸಿಸ್ಟೆಂಟಾಗಿ ಯಾವ ಕಂಪ್ನಿಗಳು ಡಿವಿಡೆಂಟ್ನ ಕೊಟ್ಟಿರ್ತವೆ ಸೊ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಹೆಂಗೆ ಅಂದರೆ ಈಗ ನೀವು ಡಿವಿಡೆಂಟ್ಗೋಸ್ಕರ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರ. ಓಕೆ, ಸೊ ನಿಮಗೆ ಡಿವಿಡೆಂಟನ್ನ ಬರುತ್ತೆ. ಓಕೆ, ಬಟ್ ಆ ಸ್ಟಾಕು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಓಕೆ, ಒಂದೊಂದು ಸತಿ ಏನಾಗುತ್ತೆ ಅಂದರೆ ಕೆಳಗಡೆನೂ ಬರುತ್ತೆ. ಓಕೆ, ಇದು ಕೆಳಗಡೆ ಬಂದಾಗ ಸೊ ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಸೊ ಅದು ಮೇಲ್ಗಡೆ ಹೋದಾಗ ಸೊ ನಿಮ್ಮದು ಕ್ಯಾಪಿಟಲ್ ಸ್ವಲ್ಪ ಅಪ್ರಿಸಿಯೇಷನ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳು ತುಂಬ ಚೆನ್ನಾಗಿ ಡಿವಿಡೆಂಟ್ನ ಪೇಮೆಂಟ್ ಮಾಡ್ತಾಯಿದ್ದಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ಲು HPCL ಆಗಿರ್ಬೋದು, IOC ಆಗಿರ್ಬೋದು, ಆಮೇಲೆ ಕೋಲ್ ಇಂಡಿಯಾ ಆಗಿರ್ಬೋದು, BPCL ಆಗಿರ್ಬೋದು, ಈ ಕಂಪ್ನಿಗಳೆಲ್ಲ ತುಂಬ ಚೆನ್ನಾಗಿ ಡಿವಿಡೆಂಟ್ನ ಪೇಮೆಂಟ್ನ ಮಾಡ್ತಾಯಿದ್ದಾವೆ. ಸೊ ಇವಾಗ ಯಾವುದೋ ಒಂದು ಕಂಪ್ನಿ ಜಾಸ್ತಿ ಡಿವಿಡೆಂಟ್ ಈಲ್ಡ್ನ ಪೇಮೆಂಟ್ ಮಾಡ್ತೈತಿ ಅಂತೆ ಸೊ ಆ ಕಂಪ್ನಿ ಪ್ರಾಫಿಟ್ ಏನು ಮಾಡ್ತಾ ಇರುತ್ತೆ ಸೊ ಅದನ್ನೆಲ್ಲವ ಡಿವಿಡೆಂಟ್ ಮುಖಾಂತರನೇ ಎಲ್ಲ ಅದು ಕೊಟ್ಬಿಡುತ್ತೆ. ಸೊ ಮೊದಲನೇದು ಬಂದುಬಿಟ್ಟು ಕೋಲ್ ಇಂಡಿಯಾ. ಸೊ ಕೋಲ್ ಇಂಡಿಯಾ ಇದು 9.7% ಡಿವಿಡೆಂಟ್ ಈಲ್ಡ್ನ ಇದು ಕೊಡ್ತಾ ಬಂದಿದೆ. ಸೊ ಇದು ಕೋಲ್ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸರ್. ಓಕೆ, ಸೊ ನಮ್ಮ ಇಂಡಿಯಾದಲ್ಲೇ ಇದು ತುಂಬ ಜಾಸ್ತಿ ಕೋಲ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದು ಕೋಲ್ ಸೆಕ್ಟರ್ ಇದೆಯಲ್ವ, ಈ ಸೆಕ್ಟರಲ್ಲಿ ಕಾಂಪಿಟೇಷನು ತುಂಬ ಕಮ್ಮಿ ಇರೋದ್ರಿಂದ ಸೊ ಈ ಕಂಪ್ನಿ ಕ್ಯಾಶ್ ಫ್ಲೋಸ್ನ ತುಂಬ ಜಾಸ್ತಿ ಜನರೇಟ್ ಮಾಡ್ತದೆ. ನೆಕ್ಸ್ಟ್ ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಏನಿದೆ ಇದು ಪವರ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತಲ್ಲ, ಸೊ ಇದರಲ್ಲಿ ಲೀಡರ್ ಕಂಪ್ನಿ ಇದು. ಓಕೆ, ಟಾಪ್ ಕಂಪ್ನಿ ಇದು. ಸೊ ನೆಕ್ಸ್ಟ್ ಒಂದು ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್. ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇದು 7.1% ಡಿವಿಡೆಂಟ್ ಈಲ್ಡ್ನ ಪೇಮೆಂಟ್ ಮಾಡುತ್ತೆ. ಇದು ಹಿಂದೂಸ್ತಾನ್ ಜಿಂಕ್ ಕಂಪ್ನಿ ಇದು ಏನಿದೆ ವೇದಾಂತ ಕಂಪ್ನಿ ಇದೆಯಲ್ಲ, ವೇದಾಂತ ಕಂಪ್ನಿ ಸಬ್ಸಿಡರಿ ಕಂಪ್ನಿ ಇದು ಹಿಂದೂಸ್ತಾನ್ ಜಿಂಕ್. ಓಕೆ, ಇದು ಜಿಂಕ್ ಪ್ರೊಡಕ್ಷನ್, ಇದು ಗ್ಲೋಬಲ್ ಜಿಂಕ್ ಪ್ರೊಡಕ್ಷನಲ್ಲಿ ಇದು ಟಾಪ್ ಲೀಡರ್ ಕಂಪ್ನಿ ಇದು ಹಿಂದೂಸ್ತಾನ್ ಜಿಂಕ್ ಅನ್ನೋದು. ಓಕೆ, ನೆಕ್ಸ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು 6.6% ಡಿವಿಡೆಂಟ್ ಈಲ್ಡ್ನ ಪೇಮೆಂಟ್ ಮಾಡ್ತಾ ಬರ್ತಿದೆ. ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅನ್ನೋದು ಏನಿದೆ ಸೊ ಇದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಆಯಿಲ್ ಕಂಪ್ನಿ ಇದೆ. ಸೊ ಇದಕ್ಕೆ ಗೌರ್ಮೆಂಟ್ ಸಪೋರ್ಟು ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇದು ಕ್ರೂಡ್ ಆಯಿಲ್ ಪ್ರೈಸು ಸ್ವಲ್ಪ ಫ್ಲಕ್ಚುಯೇಷನ್ ಆದರೂ ಸಹ ಸೊ ಇದಕ್ಕೆ ಅಷ್ಟು ಏನು ಹೊಡೆತ ಬೀಳೋಲ್ಲ. ಇನ್ನು BPCL ಕಂಪ್ನಿ ಅವೆಲ್ಲ 5.5% ಡಿವಿಡೆಂಟ್ ಈಲ್ಡೆಲ್ಲ ಕೊಟ್ಟಿದೆ, ಬಟ್ ನಾನು ಮೆಜಾರಿಟಿ ಆಫ್ ದ ಶೇರ್ಸ್ ಬಗ್ಗೆ ಅಂದರೆ ಈಗ 6.6 ಡಿವಿಡೆಂಟ್ ಅದ್ರ ಮೇಲೆ ಯಾವ ಡಿವಿಡೆಂಟ್ ಕೊಟ್ಟಿದ್ದಾವೆ ಅದ್ರ ಬಗ್ಗೆ ಮಾತ್ರ ಶೇರ್ ಮಾಡಿದ್ದೆ ಫ್ರೆಂಡ್ಸ್. ಓಕೆ.